ರಾಜ್ಯದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಹೆಚ್ಚಾಗ್ತಾ ಇದೆ. ವರದಿ ಜಾರಿಯಾಗಬೇಕು ಅಂತ ಹೇಳಿ ಒಬಿಸಿ ಆಯೋಗ ಆಗ್ರಹ ಮಾಡಿದೆ. ಸಾಮಾಜಿಕ ಶೈಕ್ಷಣಿಕ ವರದಿ ಭದ್ರ ಬುನಾದಿ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯವೂ ಆಗಿದೆ. ಕಾರ್ಯಕ್ರಮ ರೂಪಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ, ಭದ್ರ ಬುನಾದಿಯೂ ಆಗುತ್ತೆ. ಅದರ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ, ಜನರಿಗೆ ಗುಣಾತ್ಮಕ ಬದುಕನ್ನು ನೀಡಲು ಸಾಧ್ಯ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವೆ ಉಮಾಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇದು ಜಾತಿ ಜನಗಣತಿಯಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಜನರನ್ನು ತಪ್ಪು ದಾರಿಗೆ ಎಳೆಯೋದು ಬೇಡ, ಜನ ತಪ್ಪು ತಿಳ್ಕೊಳ್ಳೋದು ಬೇಡ. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ವರದಿ ಒಪ್ಪಲೇಬೇಕು ಅಂತ ಹೇಳಿ, ಕಾಂತರಾಜ್ ವರದಿಯನ್ನು ಅನುಷ್ಠಾನಕ್ಕೆ ತರಲೇಬೇಕು ಅಂತ ಹೇಳಿ ಮಾಜಿ ಸಚಿವೆ ಉಮಾಶ್ರೀ ಆಗ್ರಹ ಮಾಡಿದ್ದಾರೆ. ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ಮನಗಂಡಂತಹ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಈ ಒಂದು ಎಜುಕೇಷನ್ಲಿ ಮತ್ತು ಸೋಷಿಯಲಿ ಸರ್ವೆ ಆಗಬೇಕು ಅಂತಕ್ಕಂಥ ಆದೇಶ ಬಂದಿದ್ದ ಹಿನ್ನೆಲೆಯಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 165 ಕೋಟಿಗಳನ್ನು ಕೊಟ್ಟು ಸರ್ವೆಯನ್ನು ಮಾಡಿಸಿರೋದು ತಮಗೆಲ್ಲ ಗೊತ್ತಿದೆ. ಇದರ ಅಗತ್ಯತೆ ಇವತ್ತಿಗೂ ಕೂಡ ಇದೆ. ಬಹಳ ಮೂಲಭೂತವಾಗಿ ಈ ಒಂದು ಸೋಷಿಯಲಿ ಇನ್ನೂ ಸಹ ಬಹಳಷ್ಟು ಸಮಾಜಗಳು ಹಿಂದೆ ಉಳಿದಿರ್ತಕ್ಕಂಥದ್ದು. ಇದು ಬುನಾದಿ. ಶೈಕ್ಷಣಿಕವಾಗಿ ಎಷ್ಟರ ಮಟ್ಟಿಗೆ ಜನಸಮುದಾಯಗಳು ತಮ್ಮ ಒಂದು ಪ್ರಗತಿಯನ್ನು ಹೊಂದಿದೆ ಅಥವಾ ಇಲ್ಲ, ಇದರ ಮೂಲಕ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಒಂದು ಉದ್ಯೋಗ ಇರ್ಬೋದು, ಒಂದು ಆರ್ಥಿಕ ಹಿನ್ನೆಲೆ ಇರ್ಬೋದು, ಯಾವುದಕ್ಕೆ ಆದರೂ ಕೂಡ ಸಾಮಾಜಿಕ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಕ್ಕಂಥದ್ದು ಅದೇ ಬೇರೆ. 2014ರಿಂದ 15 ಏನು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಆದೇಶವನ್ನು ಎಲ್ಲ ರಾಜ್ಯಗಳಿಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಇದಕ್ಕೆ 165 ಕೋಟಿಯನ್ನು ಮೀಸಲಾಗಿಟ್ಟು ಸುಮಾರು 1,60,00,000 ಜನರನ್ನು ಇದಕ್ಕೆ ನೇಮಕ ಮಾಡಿ ಮನೆ ಮನೆಗೂ ಸರ್ವೆ ಮಾಡಿ ಸುಮಾರು 55 ಮಾನದಂಡಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದನ್ನು ಅವೈಜ್ಞಾನಿಕ ಅಂತ ಯಾವ ಅರ್ಥದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಇದು ಯಾರೋ ಬಂದು ಬರೆಸಿದ್ದಲ್ಲ, ಅವರು ವೈಯಕ್ತಿಕವಾಗಿ ಆ ಪ್ರಶ್ನೆಗಳ ಆಧಾರದಲ್ಲಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಅವೈಜ್ಞಾನಿಕ ಹೇಗಾಗ್ತದೆ? ಅಂಕಿ ಸಂಖ್ಯೆಗಳು ಹಾಗಾಗಿದೆ ಹೀಗಾಗಿದೆ ಅಂದರೆ ನಿಮ್ಮ ಹಕ್ಕದು, ನೀವು ಕೇಳಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಒಂದು ರೀತಿ ನೀತಿನೂ ಇರುತ್ತೆ ಅದರಲ್ಲಿ. ಅದನ್ನು ನಿಮ್ಮನ್ನ ಅವಕಾಶ ವಂಚಿತರನ್ನಾಗಿ ಹಕ್ಕು ವಂಚಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನದಲ್ಲಿ. ಸೊ ಹಾಗಾಗಿ ಇದನ್ನು ತಡೆ ಹಿಡಿಯುವಂತಹ ರೀತಿಯಲ್ಲಿ ಪ್ರಯತ್ನ ಮಾಡೋ ಬದಲು ನೀವು ಹೇಳಿದಂಥ ಮೇಲ್ವರ್ಗದ ಅಂತ ಏನು ನಾವು ಕರಿತೀವಿ, ಆ ವರ್ಗದವರು ಕೂಡ ಈ ಒಂದು ವರ್ಗಗಳು ಇರ್ತಕ್ಕಂಥ 3Bನಲ್ಲಿ ಎಲ್ಲರೂ ಇದ್ದಾರೆ. ಸೊ ಅವರು ಇದರಲ್ಲಿ ಒಳಗೊಂಡಿದ್ದಾರೆ. ಸೊ ಎಲ್ಲ ಸಮುದಾಯಗಳು ಒಳಗೊಂಡಂತೆ ಮಾಡಿರ್ತಕ್ಕಂಥ ಸಮೀಕ್ಷೆಗೆ ಏರುಪೇರುಗಳಾಗಿದ್ದರೆ ಅವಕಾಶ ಇದೆಯಲ್ಲ. ಸೊ ಹಾಗಾಗಿ ಇದನ್ನು ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಉದ್ಯೋಗ ಮತ್ತೊಂದು ಮಗದೊಮ್ಮೆಗೆ ಬುನಾದಿ ಆಗಬೇಕಾದಂಥ ಇಂಥ ಒಂದು ದಾಖಲೆಯನ್ನು ವಿರೋಧ ಮಾಡೋದು ಜನಸಮುದಾಯದ ಆಶಯಗಳಿಗೆ ವಿರುದ್ಧವಾಗಿ, ಸಂವಿಧಾನ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ವಿರುದ್ಧವಾಗಿ ತಡೆ ಹಿಡಿಯುವಂಥ ಪ್ರಯತ್ನ ಮಾಡೋದು ಸಾಧುವಾದದ್ದಲ್ಲ, ಒಳ್ಳೆಯದಲ್ಲ. ಇದು ಪಕ್ಷೀಯ ನಾಯಕರ ವಿರೋಧವನ್ನು ಮಾಡ್ತಾ ಇರೋದಕ್ಕೆ ಅವರಿಗೆ ಯಾವ ರೀತಿ ಒತ್ತಡ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಹಿಂದೆ ಇದ್ದಂಥ ಸರ್ಕಾರದಲ್ಲಿದ್ದಂಥ ವ್ಯಕ್ತಿಗಳೇ, ಈಗಿರ್ತಕ್ಕಂಥ ವ್ಯಕ್ತಿಗಳೇ ಇದ್ದಾರಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ ಇದು ನಮ್ಮ ಕಮಿಟ್ಮೆಂಟ್ ಅಂತ ಅಲ್ವೇ. ನಮ್ಮ ಸರ್ಕಾರವೇ ಕೊಟ್ಟಂಥದ್ದು. ಅದರಿಂದ ರಾಜಕೀಯ ಕಾರಣಗಳು ಏನೇ ಇದ್ದರೂ ಕೂಡ ಜನಪರವಾದ ನಿಲುವನ್ನು ಇವರೆಲ್ಲರೂ ಕೂಡ ಪ್ರದರ್ಶನ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಹಿಂದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ವು, ಆದರೆ ಈ ವರದಿಯಲ್ಲಿ ಕೆಳಗಡೆ ಬಂದಿದೆ ಬೇರೆ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, OBC ಸಮುದಾಯಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ, ನಮ್ಮನ್ನು ಕೆಳಗಾಕಿದ್ದಾರೆ ಅನ್ನುವಂಥ ಅಸಮಾಧಾನ. ಅದಕ್ಕೆ ಕಾರಣಗಳೇನು ಅಂತ ಅವರು ಹುಡುಕಾಡ್ಕೋಬೇಕು. ಅವ್ರ ಜನ ಇದರಲ್ಲಿ ಸೇರಿಲ್ಲ ಅಂದರೆ ಮತ್ತೆ ಸೇರಿಸೋ ಪ್ರಯತ್ನ, ಅವಕಾಶ ಪಬ್ಲಿಕ್ ಡೊಮೇನಿಯನ್ ಬಿಟ್ಟು ನಿಮ್ಗಳಿಗೆ ಸೇರಿಸೋಂಥ ಅವಕಾಶಗಳು, ತಿದ್ದುಪಡಿ ಮಾಡ್ತಕ್ಕಂಥದ್ದು, ವಿನಂತಿಗಳು ಏನೇ ಇದ್ರೂ ಕೂಡ ಅವಕಾಶ ಇರುತ್ತಲ್ಲ, ಮಾಡ್ಕೊಳ್ಳಿ.
ಈಗ ಈ ವರದಿ ನಾಳೆ ಅಕ್ಸೆಪ್ಟ್ ಆಗುತ್ತೆ ಅನ್ನುವಂಥ ವಿಶ್ವಾಸ ನಿಮಗಿದೆಯಾ? ನಾನು ಆ ಆಶೆಯನ್ನು ಇಟ್ಕೊಂಡೇ ಇದ್ದೀನಿ, ನೋಡೋಣ. ಏಕೆಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನು ಸುಮ್ಮನೆ ಮೂಗಿಗೆ ತುಪ್ಪ ಸವರದಂತೆ ಸವರಿ ಈ ಮುಂದೆ ಬರುವಂಥ ಚುನಾವಣೆಗಳಲ್ಲಿ OBC ಸಮುದಾಯಗಳು ಹೈಂದ ಸಮುದಾಯಗಳ ಮತಗಳನ್ನು ಪಡೆಯೋದಕ್ಕೆ ಇದನ್ನು ಮುಂದೆ ತಂದಿದೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ನೋಡಿ, 2014ರಲ್ಲಿ ಬಂದದ್ದು, ಇವತ್ತು ನೆನ್ನೆ ಬಂದಿರತಕ್ಕಂಥದ್ದು ಅಲ್ಲ ಇದು. 2014. ಸೊ 2014ರಿಂದ 15ರವರೆಗೂ ಸಮೀಕ್ಷೆ ಆಗಿದ್ದು, ಮತ್ತು ನಮ್ಗೆ 2023ರಲ್ಲಿ ಅಧಿಕಾರ ಬಂದಿದೆ. ಅಧಿಕಾರ ಶಾಶ್ವತ ಅಲ್ಲ, ಚುನಾವಣೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಜನಸಮುದಾಯಕ್ಕೆ ನಾವೇನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ. ಅವರ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರನ್ನ ಸಾಮಾಜಿಕವಾಗಿ ಎತ್ತಬೇಕಾದಂಥ ಒಂದು ಅವಕಾಶ ಇದ್ದಾಗ ಅದನ್ನು ಬಂದಾಗ ಸಮರ್ಥವಾಗಿ ಬಳಸ್ಕೋಬೇಕಾಗತ್ತೆ. ಅದಾಗಲಿ ಅಂತ ನಾನು ಆಶಯ ಪಡ್ತೀನಿ. ಮುಂದಿನ ಪೀಳಿಗೆಗಳಿಗೂ ಒಳ್ಳೇದಾಗಲಿ, ಎಲ್ಲ ಸಮುದಾಯಗಳಿಗೂ ಒಳ್ಳೇದಾಗಲಿ. ಅಧಿಕಾರ ಇವತ್ತೆಲ್ಲ ನಾಳೆ ಜನ ಕೊಟ್ಟೇ ಕೊಡ್ತಾರೆ. ಒಂದ್ಸಲ ಸೋಲು ಗೆಲುವು ಇದ್ದದ್ದೇ, ಅದಕ್ಕೆ ಏನು ಯೋಚನೆ ಮಾಡಬೇಕಾಗಿದ್ದಲ್ಲ, ಪಕ್ಷ ಆಗಲಿ ಸರ್ಕಾರ ಆಗಲಿ. ಸಿದ್ದರಾಮಯ್ಯನವ್ರಿಗೆ ಇಚ್ಛಾಶಕ್ತಿ ಇದೆಯಾ? ಖಂಡಿತವಾಗ್ಲೂ ಇದೆ. ಇಚ್ಛಾಶಕ್ತಿ ಇದ್ದಿದ್ದಕ್ಕೆ 165 ಕೋಟಿ ಕೊಟ್ಟು ಸಮೀಕ್ಷೆಗೆ ಹಚ್ಚಿದ್ದು, ಅವರೇ ಹಚ್ಚಿದ್ದು. ನಮಗೂ ಕೂಡ ವಿಶ್ವಾಸ ಇದೆ, ಇದು ವರದಿ ವಿಶ್ವಾಸ ಇದೆ. ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ, ನೋಡೋಣ, ಕಾದು ನೋಡ್ತೀನಿ. ನಮಸ್ಕಾರ. ಇದಿಷ್ಟು ಉಮಾಶ್ರೀ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.